ಶ್ರೀನಿವಾಸ್ ಅವರ ಮನೆಯಲ್ಲಿ, ಕಂಪ್ಲಿ ಗಣೇಶ್ ಕಂಪ್ಲಿ ಕುರುಗೋಡು ಕ್ಷೇತ್ರದ MLA ಶಾಸಕರು ಅವ್ರ ಮನೆಯಲ್ಲಿ, ಮತ್ತೆ ಬಳ್ಳಾರಿ ನಗರ ಶಾಸಕರು ಭರತ್ ರೆಡ್ಡಿ ಅವರ ಮನೆಯಲ್ಲಿ ಮತ್ತೆ ಆಫೀಸಲ್ಲಿ ED ರೇಟ್ಸ್ ಆಗಿರುವುದು ತಮಗೆಲ್ಲರಿಗೂ ಗೊತ್ತಿದೆ. ಕಾಂಗ್ರೆಸ್ ಪಕ್ಷದಿಂದ ನಾವು ಈ ಏನ್ ED ರೇಟ್ಸ್ ಪದೇ ಪದೇ ಕಾಂಗ್ರೆಸ್ ಸಂಸದರು, ಕಾಂಗ್ರೆಸ್ ನಾಯಕರನ್ನು, ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಟಾರ್ಗೆಟ್ ಮಾಡಿ ಇದೇನು ರೇಟ್ಸ್ ಆಗ್ತಾ ಇದ್ರು ಇದನ್ನು ನಾವು ಖಂಡಿಸ್ತೀವಿ. ಇದು ಬರೇ ಬಳ್ಳಾರಿಗೆ ಸಂಬಂಧಪಟ್ಟಂಗೆ ಇಡೀ ದೇಶದಲ್ಲಿ ಇದೇ ತರ ಲಾಸ್ಟ್ 10-11 ವರ್ಷದಿಂದ ಇದೇ ತರ ಆಗ್ತಾ ಇದೆ. ನಿನ್ನೆ ಆಗಿರೋ ED ರೇಟ್ಸ್ ಅಲ್ಲಿ ಒಬ್ಬ ST ಸಂಸದರು ಒಂದು 25-30 ವರ್ಷದಿಂದ ರಾಜಕೀಯದಲ್ಲಿದ್ದಾರೆ, ಸುಮಾರು ಸಲ MLA ಆಗಿದ್ದಾರೆ, ಮಂತ್ರಿ ಆಗಿದ್ರು, ಇವಾಗ ಸಂಸದರಾಗಿದ್ದಾರೆ. ಒಂದು ಕಪ್ಪು ಚುಕ್ಕಿ ಕೂಡ ಇಲ್ಲ ಅವ್ರ ಮೇಲೆ, ಒಂದು ಸ್ಕ್ಯಾಮು ಒಂದು ಸ್ಕ್ಯಾಂಡಲ್ ಇಲ್ಲ, ಎಲ್ಲೋ ಅವ್ರ ಮೇಲೆ ಯಾವತ್ತೂ ಒಂದು ಕಂಪ್ಲೇಂಟ್ ಇಲ್ಲ. ಬಹಳ ಅಪ್ರೈಟ್ ಪೊಲಿಟಿಷಿಯನ್, ಬಹಳ ಆನೆಸ್ಟ್ ಮತ್ತು ಸಿನ್ಸಿಯರ್ ಪೊಲಿಟಿಷಿಯನ್ ಅಂದ್ಬಿಟ್ಟು ಇಡೀ ಡಿಸ್ಟ್ರಿಕ್ಟಿಗೆ ಅಲ್ಲ, ಇಡೀ ನಮ್ಮ ರಾಜ್ಯದಲ್ಲಿ ಒಂದು ಹೆಸರು ಮಾಡ್ಕೊಂಡಿದ್ದವರು ನಮ್ಮ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡದ ಕನ್ನಡ ಸಮುದಾಯಕ್ಕೆ ಸೇರಿದವರು ತುಕಾರಾಮ್ ಸಾಹೇಬರು. ಅದ್ರ ಜೊತೆಯಲ್ಲಿ ಕಂಪ್ಲಿ ಗಣೇಶ್ ಅವರು, ಇನ್ನೊಂದು ST ಶಾಸಕರು ಶ್ರೀನಿವಾಸ್ ಅವರು ಡಾಕ್ಟರ್ ಆಗಿ ತುಮಕೂರಲ್ಲಿ ಅವಾಗಲೇ ದೊಡ್ಡ ಕ್ಲಿನಿಕ್ ಹಾಸ್ಪಿಟಲ್ ಎಲ್ಲ ಇಟ್ಟು ಆ ತುಮಕೂರಲ್ಲಿ ಮತ್ತೆ ಕೂಡ್ಲಿಗಿ ಭಾಗದಲ್ಲಿ ಜನರಿಗೆಲ್ಲ ಸೇವೆ ಸಲ್ಲಿಸಿದವರು. ಅವರು ಕೂಡ ST ಸಮುದಾಯಕ್ಕೆ ಸೇರಿದವರು. ಅವರು ಅದ್ರ ಜೊತೆಯಲ್ಲಿ ನಮ್ಮ ಕಂಪ್ಲಿ ಗಣೇಶ್ ಅವರು 2ನೇ ಸಲ MLA, ಅದಕ್ಕಿಂತ ಮುಂಚಿತವಾಗಿ ಬಹಳ ಆಕ್ಟಿವ್ ಪಾರ್ಟಿಯಲ್ಲಿದ್ರು. ಅವರು 2ನೇ ಸಲ MLA ಆದ್ರೂ ಕೂಡ ಅವ್ರ ಮೇಲೆ ಯಾವುದೇ ತರದ ಕಂಪ್ಲೇಂಟ್, ಯಾವುದೇ ತರದ ಇಶ್ಯೂ, ಯಾವುದೇ ತರದ ಸ್ಕ್ಯಾಂಡಲ್ ಇವತ್ತು ನಾವು ಕೇಳುವುದಿಲ್ಲ, ನಮಗೆ ನೋಡೋಕ್ಕೂ ಆಗಿಲ್ಲ, ಎಲ್ಲೂ ಏನು ಕಂಪ್ಲೇಂಟ್ ಇದ್ದಂಗೆ ಅವರು ಪಬ್ಲಿಕ್ ಲೈಫ್ ಅಲ್ಲಿ ಕೆಲಸ ಮಾಡ್ಕೊಂತ ಬಂದಿದ್ದಾರೆ. ಆಮೇಲೆ ನಮ್ಮ ನಗರ ಶಾಸಕರು ಭರತ್ ರೆಡ್ಡಿ ಅವರು, ಅವರಿಗೆ ಈಗಾಗಲೇ ಅವ್ರ MLA ಆಗಿದ್ದೀಗಾಗಲೇ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಅವರು ಟಾರ್ಗೆಟ್ ಮಾಡಿ ಇದು 2ನೇ ಸಲ ಅವ್ರ ಮೇಲೆ ED ರೇಟ್ಸ್ ಮಾಡಿಕೊಂಡದ್ದು. ಅವ್ರದ್ದು ಹಳೆ ಬಿಸ್ನೆಸ್ ಅವೆಲ್ಲ ಇದೆ, ಆದ್ರೂ ಯಾವತ್ತು ಅವ್ರ ಫಾದರ್ ಆಗ್ಲಿ ಅವರಾಗ್ಲಿ ಅವ್ರ ಮೇಲೆ ಯಾವತ್ತು ಯಾವ ಕಂಪ್ಲೇಂಟ್ಸ್ ಇರಲಿಲ್ಲ. ಯಾಕೆ ಇವರು SC ST OBC ಸಮುದಾಯಕ್ಕೆ ಸೇರಿದ ಎಲ್ಲ ರಾಜಕಾರಣಿಗಳಿಗೆ, ಸ್ಪೆಷಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಿರೋ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಇವರು ಟಾರ್ಗೆಟ್ ಮಾಡಿದ್ದಾರೆ. ಲಾಸ್ಟ್ ಎಲೆಕ್ಷನ್ ನಲ್ಲಿ 2 ವರ್ಷ ಹಿಂಗಡೆ ಎಲೆಕ್ಷನ್ ಆದಾಗ, ಅಸೆಂಬ್ಲಿ ಎಲೆಕ್ಷನ್ ಆದಾಗ ಇಡೀ ರಾಜ್ಯದಲ್ಲಿ ಶೆಡ್ಯೂಲ್ ಕಾಸ್ಟ್ ಟ್ರೈಬ್, ಪರಿಶಿಷ್ಟ ಪಂಗಡದ ಜನಾಂಗದವರು ಎಲ್ಲ ಸೇರಿ ಒಂದ್ ಕಡೆ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಟ್ಟಿರುತ್ತಾರೆ. ನಮ್ಮ ಪಕ್ಷದಲ್ಲಿ ಪರಿಶಿಷ್ಟ ಪಂಗಡದಿಂದ ಗೆದ್ದು ಬಂದಿರೋ ಏನ್ ನಂಬರ್ ಇದೆ, ಯಾವತ್ತೂ ಯಾವುದೇ ಎಲೆಕ್ಷನ್ ಕೂಡ ಅಷ್ಟೊಂದು ಜಾಸ್ತಿ ನಂಬರ್ ಅಲ್ಲಿ ಆ ಕಮ್ಯುನಿಟಿಯಿಂದ ಒಂದೇ ಪಕ್ಷದಲ್ಲಿ ಗೆದ್ದು ಬಂದಿರೋರಲ್ಲ. ಈ ಸಲ ಬಂದಿರುತ್ತಾರೆ. ನಮ್ಮ ಪಾರ್ಟಿಯಲ್ಲಿ ಪರಿಶಿಷ್ಟ ಪಂಗಡದ ಲೀಡರ್ಶಿಪ್ ಗ್ರೋ ಆಗ್ತಾ ಇದೆ. ಬಳ್ಳಾರಿ, ರಾಯಚೂರು, ಚಿತ್ರದುರ್ಗ ಏರಿಯಾದಲ್ಲಿ ಒಳ್ಳೆ ಆ ಕಮ್ಯುನಿಟಿಯಿಂದ ಲೀಡರ್ಶಿಪ್ ಬರ್ತಾ ಇದೆ ಅಂದ್ಬಿಟ್ಟು ಕಂಟಿನ್ಯೂಸ್ಲಿ ಆ ಜಾತಿಯಿಂದ ಬಂದಿರೋ ಎಲ್ಲ ನಾಯಕರ ಮೇಲೆ ED ರೇಟ್ಸ್ ಆಗ್ಲಿ, ಅವರಿಗೆ ಅವ್ರ ವಿರುದ್ಧ ಷಡ್ಯಂತ್ರ ಮಾಡೋದಾಗ್ಲಿ, ಅವರಿಗೆ ಅವ್ರ ವಿರುದ್ಧ ಕಾನ್ಸ್ಪಿರಸಿ ಮಾಡಿ ಅವರಿಗೆ ಡಿಸ್ಕ್ರೆಡಿಟ್ ಮಾಡೋ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ನಾಗೇಂದ್ರ ಅವರ ಮೇಲೆ ಕಾನ್ಸ್ಪಿರಸಿ ಆಯಿತು. ನಮ್ಮ ಸರ್ಕಾರದವರೇ ಮುಖ್ಯಮಂತ್ರಿ ಅವರು ಮತ್ತು ನಾವೆಲ್ಲ ಸೇರಿ ಹೇಳಿದ್ದೀವಿ, ನೀವು ರಿಸೈನ್ ಮಾಡಿ ಹೊರಗಡೆ ಬಂದಿ, ಇಂಪಾರ್ಷಿಯಲ್ ಎನ್ಕ್ವೈರಿ ಆಗಲಿ ಅಂದ್ಬಿಟ್ಟು. ನಮ್ಮ ಸ್ಟೇಟ್ ಇಂದ SIT ಕಾನ್ಸ್ಟಿಟ್ಯೂಟ್ ಮಾಡಿದ್ರು. SIT ದಲ್ಲಿ ಅವರಿಗೆ ಕ್ಲೀನ್ ಚೀಟ್ ಬಂದಿದೆ. ಅದರಲ್ಲಿ ಕ್ಲಿಯರ್ ಆಗಿ ಆಫೀಸರ್ಸ್ ಇನ್ವಾಲ್ವ್ ಆಗಿದ್ರು, ಎಂಪ್ಲಾಯೀಸ್ ಇನ್ವಾಲ್ವ್ ಆಗಿದ್ರು, ಮಂತ್ರಿಗಳು ಎಲ್ಲೂ ಇನ್ವಾಲ್ವ್ ಆಗಿರಲಿಲ್ಲ ಅಂದ್ಬಿಟ್ಟು ಬಹಳ ಕ್ಲಿಯರ್ ಆಗಿ, ಬಹಳ ಸ್ಪಷ್ಟವಾಗಿ SIT ಬಂದಿದೆ. ಆದ್ರೂ ಅದಕ್ಕೆ ಮತ್ತೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಲಿಂಕ್ ಮಾಡಿ ಈ ED ರೇಟ್ಸ್ ಅನ್ನು ಇವತ್ತು ಮಾಡಿದ್ದಾರೆ. ನಾವು
ಬಳ್ಳಾರಿಯಲ್ಲಿ ಮತ್ತೊಂದ್ಸಲ ಪಾರ್ಲಿಮೆಂಟ್ ಅಲ್ಲಿ ನಾವು ಗೆದ್ದು ಬಂದಿದ್ದಕ್ಕೆ ಅವ್ರಿಗೆ ಅಷ್ಟೊಂದು ದುಃಖವಾಗಿದ್ರೆ ನಾವೇನ್ ಮಾಡಕ್ಕಾಗಲ್ಲ. ಬಳ್ಳಾರಿ ಇವತ್ತಿಗೂ ಕಾಂಗ್ರೆಸ್ನ ಒಂದು ಭದ್ರಕೋಟೆ ಆಗಿತ್ತು. ಮಧ್ಯದಲ್ಲಿ ಒಂದೆರಡು ಸಲ ನಾವು ಸೋತಿರ್ಬೋದು, ಆದ್ರೆ 1952 ಇಂದ ತಗೊಂಡು ಇಲ್ಲಿವರೆಗೆ ಲಗಾತಾರ್ ಕಾಂಗ್ರೆಸ್ ಗೆದ್ಕೊಂತ ಬಂತು. ಇವು ನಮ್ಮನ್ನು ವೀಕೆಂಡ್ ಮಾಡಕ್ಕೆ, ನಮ್ಮ ರೆಪ್ರೆಸೆಂಟೇಟಿವ್ಸ್ ಮೇಲೆ ಈ ತರಹದ ಒಂದು ಅಲಿಗೇಷನ್ಸ್ ಹಾಕಿ ರೇಡ್ಸ್ ಮಾಡಿಸಿ ಅವರಿಗೆಲ್ಲ ಡಿಸ್ಕರೇಜ್ ಮಾಡೋ ಕೆಲಸ ಇವರು ಮಾಡ್ತಾ ಇದ್ದಾರೆ. ಇದು ಇಲ್ಲೇ ಆಗಿಲ್ಲ, ಇಡೀ ದೇಶದಲ್ಲಿ ಆಗಿದೆ. 10-11 ವರ್ಷದ ನಾವು ಇಡಿ, ಐಟಿ, ಸಿಬಿಐ ಇತಿಹಾಸ ನೋಡಿದ್ರೆ ಯಾವ ತರ ಇವರು ಅದಕ್ಕೆ ದುರುಪಯೋಗ ಮಾಡ್ತಾ ಇದ್ದಾರೆ ತಮಗೆಲ್ಲರಿಗೂ ಗೊತ್ತಾಗಿದೆ. ಯಾವ ತರ ಮಹಾರಾಷ್ಟ್ರ ಸರ್ಕಾರ ಬಿದ್ದೋಯ್ತು, ಯಾವ ತರ ಅಜಿತ್ ಪವಾರ್ ಮೇಲೆ ಕೇಸ್ ಮಾಡಿದ್ರು, ಯಾವ ತರ ಶಿಂದೆ ಮೇಲೆ ಕೇಸ್ ಮಾಡಿದ್ರು, ಆಮೇಲೆ ಯಾವ ತರ ಅಲ್ಲಿ ಎನ್ಸಿಪಿ ಮತ್ತೆ ಶಿವಸೇನಾಗೆ ಸ್ಪ್ಲಿಟ್ ಮಾಡಿ ಸರ್ಕಾರವನ್ನು ಬಿಡಿಸು ತಂದೆ ಸರ್ಕಾರ ಮಾಡಿಕೊಂಡು ತಮಗೆಲ್ಲರಿಗೂ ಗೊತ್ತಿದೆ. ಮತ್ತೆ ಇದೇ ಪ್ರದೇಶದಲ್ಲಿ ಸಂಯುಕ್ತ ಸರ್ಕಾರ ಇರಬೇಕಾದ್ರೆ ನಮ್ಮ MLAs ಮೇಲೆ ಕೇಸಸ್ ಹಾಕಿ ಅವರಿಗೆ ಹೆದರ್ಸಿ ಅವರಿಗೆ ದುಡ್ಡು ಕೊಡ್ತೀವಿ ಅಂದ್ಬಿಟ್ಟು ಇಡಿ ಮುಖಾಂತರ ಐಟಿ ಸಿಬಿಐ ಮುಖಾಂತರ ಬ್ಲಾಕ್ ಮೇಲ್ ಮಾಡಿ ಕರ್ಕೊಂಡೋಗಿ ಸರ್ಕಾರವನ್ನು ಬಿಡಿಸಿ ಅವ್ರ ಸರ್ಕಾರವನ್ನು ಮಾಡುವಂತ ಕೆಲಸ ಅವರು ಮಾಡಿದ್ರು. ಅದಾದ್ಮೇಲೆ ಎಲೆಕ್ಷನ್ಸ್ ತಮಗೆಲ್ಲರಿಗೂ ಗೊತ್ತಾಗಿದೆ. ಇವತ್ತವರೆಗೆ 193 11 ವರ್ಷದಲ್ಲಿ 193 ಇಡಿ ಕೇಸಸ್ ಆಗಿದೆ. ಆ 193 ಇಡಿ ಕೇಸಸ್ ಅಲ್ಲಿ 98% ಅಪೋಸಿಷನ್ ರಾಜಕಾರಣಿಗಳ ಮೇಲೆ ಆಗಿದೆ. 98% ಅಪೋಸಿಷನ್ ರಾಜಕಾರಣಿಗಳ ಮೇಲೆ ಆಗಿದೆ. ನಮ್ಮ ಸರ್ಕಾರ ಇದ್ದಾಗ UPA 1 UPA 2 ಸರ್ಕಾರ ಇದ್ದಾಗ ಇಡಿ ಐಟಿ ಸಿಬಿಐ ಕೇಸಸ್ ಅಲ್ಲಿ 40% ಮಾತ್ರ ಅಪೋಸಿಷನ್ ಮೇಲೆ ಆಗಿತ್ತು. ಅದರಲ್ಲಿ UPA ಸರ್ಕಾರದಲ್ಲಿ ಇದ್ದರು ಕಾಂಗ್ರೆಸ್ ಪಕ್ಷದ MLA MPs ಮೇಲೂ ಕೇಸಸ್ ಆಗಿದ್ದವು. ಅವಾಗ ಬೇರೆ ಕಾರ್ಪೊರೇಟ್ ಸೆಕ್ಟರ್ ಮೇಲೂ ಕೇಸಸ್ ಆಗಿದ್ದವು. ಅವಾಗ ನಮ್ದೇ ಸರ್ಕಾರ ಇದ್ದಾಗ 2G ಕೇಸ್ ನಾವೇ ಮಾಡಿಸಿದೀವಿ. ಕೋಲ್ ಸ್ಕ್ಯಾಮ್ ಆದಾಗ ಕೋಲ್ ಸ್ಕ್ಯಾಮ್ ಬಗ್ಗೆ ಬಿಜೆಪಿ ಅವರು ಗಲಾಟೆ ಮಾಡಿದಾಗ ಪಾರ್ಲಿಮೆಂಟ್ ಅಲ್ಲಿ ನಾವೇ FIR ನಮ್ಮ ಪಾರ್ಟಿ ವಿರುದ್ಧ ನಾವು ಮಾಡ್ಕೊಂಡಿವಿ. ಕಾಮನ್ವೆಲ್ತ್ ಗೇಮ್ಸ್ ಬಗ್ಗೆ ಸ್ಕ್ಯಾಮ್ ಆಗಿದೆ ಅಂದ್ಬಿಟ್ಟು ಅವ್ರು ಹೇಳಿದಾಗ ನಾವೇ ಕೇಸ್ ಮಾಡಿದ್ದೀವಿ. ಅದರಲ್ಲಿ ಎಲ್ಲರಿಗೆ ಕ್ಲೀನ್ ಚೀಟ್ ಇವ್ರ ಸರ್ಕಾರ ಇದ್ದಾಗ ಕ್ಲೀನ್ ಚೀಟ್ ನಮ್ಮನ್ನು ಸಿಕ್ಕಿದೆ. ಆದ್ರೆ ನಮ್ಮ ಸರ್ಕಾರ ಇದ್ದು ನಮ್ಮ MPs ಮೇಲೆ, ನಮ್ಮ ಮಂತ್ರಿಗಳ ಮೇಲೆ, ನಮ್ಮ MLAs ಮೇಲೆ ನಾವು ಕೇಸಸ್ ಮಾಡಿದ್ದೀವಿ. ಆದ್ರೆ ಲಾಸ್ಟ್ 11 ವರ್ಷದಿಂದ 193 ಕೇಸಸ್ ಅಲ್ಲಿ 98% ಅಪೋಸಿಷನ್ ಲೀಡರ್ಸ್ ಮೇಲೆ ಆಗಿದೆ. ಅದರಲ್ಲಿ ಎರಡೇ ಕೇಸಸ್ ಅಲ್ಲಿ ಕನ್ವಿಕ್ಷನ್ ಆಗಿದೆ. ಇವರು ಇಡಿ ರೇಡ್ಸ್ ಮಾಡ್ತಾ ಇರೋದು, ಐಟಿ ಸಿಬಿಐ ರೇಡ್ಸ್ ಮಾಡ್ತಾ ಇರೋದು, ಅದು ನಿಜವಾಗಿದ್ರೆ ಕನ್ವಿಕ್ಷನ್ ಆಗ್ಬೇಕು ತಾನೆ. ಎರಡೇ ಕೇಸ್ ಅಲ್ಲಿ 193 ಕೇಸಸ್ ಅಲ್ಲಿ ಎರಡೇ ಕೇಸಸ್ ಅಲ್ಲಿ ಕನ್ವಿಕ್ಷನ್ ಆಗಿದೆ ಇವಾಗ. ಸೊ ಆದ್ರೆ ಇವು ಯಾವ ತರ ಈ ಏಜೆನ್ಸೀಸ್ ದುರ್ಯೋಪಯೋಗ್ತಾ ಇದ್ದಾರೆ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ ಅಲ್ಲಿ ಏನಾಗಿದೆ, ಅವ್ರಂತಾರೆ ಮನಿ ಲಾಂಡ್ರಿಂಗ್ ಆಗಿದೆ. ಮನಿ ಲಾಂಡ್ರಿಂಗ್ ಯಾವಾಗ ಆಗುತ್ತೆ? ದುಡ್ಡು ಒಂದ್ ಕೈಯಿಂದ ಇನ್ನೊಂದ್ ಕೈಗೆ ದುಡ್ಡು ಹೋಗ್ಬೇಕು, ಒಂದ್ ಅಕೌಂಟ್ ಇಂದ ಇನ್ನೊಂದು ಅಕೌಂಟ್ ದುಡ್ಡು ಹೋಗ್ಬೇಕು, ಎಲ್ಲನ ದುಡ್ಡು ತಗೊಂಡಿರ್ಬೇಕು, ಯಾರನ್ನ ಕೊಟ್ಟಿರ್ಬೇಕು, ಮನಿ ಟ್ರೇಲ್ ಇರ್ಬೇಕು. ಅಲ್ಲಿ ಯಾವುದೇ ತರಹದ ಮನಿ ಟ್ರೇಲ್ ಯಾವುದೇ ತರಹದ ಒಂದ್ ಅಕೌಂಟ್ ಇಂದ ಇನ್ನೊಂದು ಅಕೌಂಟ್ ದುಡ್ಡು ಹೋಗಿಲ್ಲ. ಯಾವುದೇ ತರಹದ ದುಡ್ಡು ಇವರು ಎಲ್ಲೂ ಕಾನ್ಫಿಸ್ಕೇಟ್ ಮಾಡಿಲ್ಲ, ಎಲ್ಲೂ ಪ್ರೂಫ್ ಇಲ್ಲ. ಆದ್ರೆ ನ್ಯಾಷನಲ್ ಹೆರಾಲ್ಡ್ ಅಲ್ಲಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಮೇಲೆ ಕೇಸಸ್ ಮಾಡ್ತಾರೆ. ಇವರು ಹೆದರ್ಸೋದು ಬೆದರ್ಸೋದು ರಾಜಕೀಯ ಎಲ್ಲ ಮಾಡ್ಕೊಂತ ಬಂದಿದ್ದಾರೆ. ಇದಕ್ಕಿಂತ ಮುಂಚೆ ನಾವು ಒಂದು ಒಳ್ಳೆ ಸರ್ಕಾರ ಕೊಡ್ತಾ ಇದೀವಿ ಅಂದ್ಬಿಟ್ಟು, ಬಡ ಜನರಿಗೆ ನಾವು ಗ್ಯಾರಂಟೀಸ್ ಕೊಡ್ತಾ ಇದೀವಿ ಅಂದ್ಬಿಟ್ಟು, ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಗ್ಯಾರಂಟೀಸ್ ಸಕ್ಸಸ್ ಆಗಿರುವಂತ ಸಕ್ಸಸ್ ಬೇರೆ ಯಾವುದೇ ಪ್ರದೇಶದಲ್ಲಿ ಆತರ ಆಗಿಲ್ಲ. ಇವ್ರು ಗ್ಯಾರಂಟೀಸ್ ವಿರುದ್ಧ ಹೇಳ್ತಾರೆ, ಆದ್ರೆ ಪ್ರತಿಯೊಂದು ಎಲೆಕ್ಷನ್ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಅವರು ಅವ್ರ ಪಕ್ಷದಿಂದ ಗ್ಯಾರಂಟೀಸ್ ಅನೌನ್ಸ್ ಮಾಡ್ತಾರೆ. ಇವಾಗ ಕರ್ನಾಟಕದಲ್ಲಿ ಆಗ್ಲಿ, ತೆಲಂಗಾಣದಲ್ಲಿ ಆಗ್ಲಿ ಗ್ಯಾರಂಟಿ ಸಕ್ಸಸ್ ಆಗಿದ್ದು ಇವ್ರಿಗೆ ನೋಡೋಕಾಗ್ತಾ ಇಲ್ಲ. ಬಡ ಜನರಿಗೆ ನಾವೇನ ಒಂದಷ್ಟು ಸವಲತ್ತುಗಳು ಕೊಡ್ತಾ ಇದೀವಿ, ಅದು ನೋಡೋಕಾಗ್ತಾ ಇಲ್ಲ. ಅದಕ್ಕೆ ಇವರು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಮೂಡಾ ಕೇಸು, ಅದರಲ್ಲಿ ಏನ್ ಸಿಕ್ತು ಇಷ್ಟವರೆಗೆ ಏನ್ ಸಿಗ್ಲಿಲ್ಲ. ಅದರಲ್ಲಿ DK ಶಿವಕುಮಾರ್ ಅವರಿಗೆ ತಗೊಂಡೋಗಿ ಅಷ್ಟೊಂದು ದಿವಸ ಒಳಗಿಟ್ರು, ಅದರಲ್ಲಿ ಏನಾಯ್ತು ಇಷ್ಟವರೆಗೆ ಏನೂ ಆಗಿಲ್ಲ. DK ಶಿವಕುಮಾರ್ ಅವರೇ ಹೊರಗಡೆ ಬಂದು ಹೇಳಿದ್ದಾರೆ, ನನ್ನನ್ನು ಬಿಜೆಪಿ ಜಾಯಿನ್ ಮಾಡಿ ಅಂತ ಹೇಳಿದ್ರು, ಆದ್ರೆ ನಾನು ಬಿಜೆಪಿ ಜಾಯಿನ್ ಮಾಡಿಲ್ಲ, ನಾನು ಕಾಂಗ್ರೆಸ್ ಬಿಟ್ಟು ಎಲ್ಲಿ ಹೋಗೋದಿಲ್ಲ ಅಂದ್ಬಿಟ್ಟು DK ಶಿವಕುಮಾರ್ ಅವರು ಹೇಳಿದ್ರು. ಸೊ ಇವರು ಕೇಸಸ್ ಹಾಕೋದು, ಹೆದರ್ಸೋದು, ಬೆದರ್ಸೋದು, ಆಮೇಲೆ ಅವ್ರ ಪಾರ್ಟಿಯಲ್ಲಿ ಜಾಯಿನ್ ಆದ ತಕ್ಷಣ ಆ ಕೇಸಸ್ ನಿಂತೋಗ್ಬಿಡುತ್ತೆ. ಹೇಮಂತ ಬಿಶ್ವ ಶರ್ಮಾ, ಅಸ್ಸಾಂ ಮುಖ್ಯಮಂತ್ರಿ,
ಅವ್ರ ವಿರುದ್ಧ ಕೇಸ್ ಇತ್ತು. ಅವ್ರು ಬಿಜೆಪಿ ಜಾಯಿನ್ ಆದ್ರು. ಇವಾಗ ಎಲ್ಲಿ ಹೋಯ್ತು ಆ ಸಮನ್ಸು? ಕೇಸಿಗೆ ಏನಾಯ್ತು? ಕೇಸ್ ಅಲ್ಲೇ ನಿಂತೋಗಿದೆ. ಸುವೇಂದು ಅಧಿಕಾರಿ ಮೇಲೆ ವೆಸ್ಟ್ ಬೆಂಗಾಲ್ ಅಲ್ಲಿ TMCಯಲ್ಲಿ ಇದ್ದಾಗ ಕೇಸಸ್, ಬಿಜೆಪಿ ಜಾಯಿನ್ ಆದ ತಕ್ಷಣ ಕೇಸಸ್ ಇಲ್ಲ. ನಾರಾಯಣ್ ರಾಣೆ ಮಹಾರಾಷ್ಟ್ರದಲ್ಲಿ ಅವ್ರ ವಿರುದ್ಧ ಕೇಸಸ್ ಇದ್ದು, ಅವರು ಆ ಪಾರ್ಟಿ ಜಾಯಿನ್ ಆದ ತಕ್ಷಣ ಕೇಸಸ್ ಇಲ್ಲ. ನಮ್ಮ ಪ್ರದೇಶದಲ್ಲಿ MLAs ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಾಗ ಅವರೆಲ್ಲ ಕರಪ್ಟ್ ಇದ್ರು, ಅವ್ರ ವಿರುದ್ಧ ಇವರೆಲ್ಲ ಕೇಸಸ್, ಪ್ರೆಸ್ ಕಾನ್ಫರೆನ್ಸಸ್, ಆರೋಪಗಳು ಮಾಡೋದು. ಅವ್ರ ಪಾರ್ಟಿಯಲ್ಲಿ ಚೇಂಜ್ ಆದ ತಕ್ಷಣ ಆರೋಪನೂ ಆಯ್ತು, ಕೇಸಸ್ ಅನ್ನೋದು ಅವ್ರ ವಿರುದ್ಧ ಮಾತಾಡ್ತಾನೆ ಇಲ್ಲ. ಸೊ ಈ ರಾಜಕೀಯ ಏನ್ ನಡೀತಾ ಇದೆ, ಒಂದು ಲಾಸ್ಟ್ 10-11 ವರ್ಷದಿಂದ ನಾವಿನ್ನು ಇದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ದೊಂದು ಭದ್ರಕೋಟೆ ಆಗಿದೆ ಅಂದ್ಬಿಟ್ಟು ST SC ಕ್ಯಾಟಗರೀಸ್ ಇಂದ ಸುಮಾರು ಜನ ಗೆದ್ದು ಬಂದಿದ್ದಾರೆ ಅಂದ್ಬಿಟ್ಟು ಇವಾಗ ಯಾವ ತರ ಈ ಒಂದು ಭಾಗದಲ್ಲಿ ಮುರಿಬೇಕು, ಯಾವ ತರ ಇವ್ರಿಗೆ ಡಿಸ್ಕ್ರೆಡಿಟ್ ಮಾಡಬೇಕು, ಯಾವ ತರ ಇವ್ರಿಗೆ ಎದುರಿಸಬೇಕು, ಯಾವ ತರ ಇವರು ಇಲ್ಲಿ ಕೆಲಸ ಮಾಡ್ದಂಗೆ ಇನ್ಆಕ್ಟಿವ್ ಆಗಬೇಕು, ಅದಕ್ಕೆ ನಮ್ಮ ಲೀಡರ್ಸ್ಗೆಲ್ಲ ಟಾರ್ಗೆಟ್ ಮಾಡಿ ಇವೆಲ್ಲ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದವರು ಹೆದರೋದಿಲ್ಲ. ಕಾಂಗ್ರೆಸ್ ಪಕ್ಷದವರು, ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ಈ ತುಕಾರಾಮ್ ಅವ್ರ ವಿರುದ್ಧ ಏನ್ ದಾಳಿ ಆಗಿದೆ, ED ರೇಡ್ ಆಗಿದೆ, ಶ್ರೀನಿವಾಸ್ ಅವರಾಗ್ಲಿ, ಕಂಪ್ಲಿ ಗಣೇಶ್ ಆಗಲಿ, ನಾಗೇಂದ್ರ ಅವರಾಗ್ಲಿ, ನಮ್ಮ ಭರತ್ ರೆಡ್ಡಿ ಅವರಾಗ್ಲಿ, ದದ್ದಲ್ ಅವರಾಗ್ಲಿ, ಇವ್ರು ಎಲ್ಲರ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷ ನಿಂತಿದೆ. ಇವತ್ತು ಅವರಿಗೆ ಯಾವುದೇ ತರದ್ದು ಸಪೋರ್ಟ್ ಇಲ್ಲಿ, ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನಮಗೆ ಗೊತ್ತಿದೆ ಅವ್ರು ಏನು ತಪ್ಪು ಮಾಡಿಲ್ಲ. ನಾವು ಜನರ ಬೆಂಬಲದಿಂದ ನಾವು ಪಾರ್ಲಿಮೆಂಟ್ ಎಲೆಕ್ಷನ್ ಗೆದ್ದು ಬಂದಿದ್ದೀವಿ. ಎಲ್ಲ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಿದ್ರು. ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ನಾವು 7 ಸೀಟು ಈ ಭಾಗದಲ್ಲಿ, ಬಳ್ಳಾರಿ ವಿಜಯನಗರ ಕ್ಷೇತ್ರ ನೋಡಿದ್ರೆ, ಡಿಸ್ಟ್ರಿಕ್ಟ್ಸ್ ನೋಡಿದ್ರೆ 7 ಸೀಟ್ಸ್ ನಾವು ಗೆದ್ದು ಬಂದಿದ್ದೀವಿ. 600 ಸೋತಿದ್ದೀವಿ. 8 ಸೀಟ್ ಅನ್ಕೊಳ್ಳಿ. 8 ಸೀಟ್ ಇಟ್ಕೊಂಡು ನಾವು ಪಾರ್ಲಿಮೆಂಟ್ ಎಲೆಕ್ಷನ್ ಗೆಲ್ಲೋಕ್ಕಾಗೋದಿಲ್ವಾ ನಮಗೆ? ಇವರು ಏನೋ ದುಡ್ಡು ಕೊಟ್ರಂತೆ, ಚೀಟಿ ಸಿಕ್ತಂತೆ, ಯಾವ್ದೋ ಚೀಟಿ ಇದೆ ಅಂತೆ, ಇವರೇ ಬರ್ಕೊಂಡ್ರಂತೆ. ಏನ್ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಏನು ಕ್ಲೀನ್ ಚೀಟ್ SIT ಅಲ್ಲಿ ಸಿಕ್ಕ ತಕ್ಷಣ ಇವಾಗ ಹೆಂಗ್ ದುಡ್ಡು ಎಲ್ಲಿಂದ ಬೇಕಲ್ಲ, ದುಡ್ಡು ಎಲ್ಲಿ ಹೋಯ್ತಂದ್ರೆ ದುಡ್ಡು ಬಳ್ಳಾರಿಯ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ದುಡ್ಡು ಸ್ಪೆಂಡ್ ಮಾಡಿದ್ದಾರೆ, ಖರ್ಚು ಮಾಡಿದ್ದಾರೆ ಅಂದ್ಬಿಟ್ಟು ಇವರು ಆರೋಪ ಮಾಡ್ತಾರೆ. ಅದಕ್ಕೆ ಮನಿ ಟ್ರೇಲ್ ಇರ್ಬೇಕಲ್ಲ, ಸಿಗ್ಬೇಕಲ್ಲ. ಎಲೆಕ್ಷನ್ ಆಗ್ತಾ ಇರ್ಬೇಕಾದ್ರೆ ಎಲೆಕ್ಷನ್ ಕಮಿಷನ್ ಇಲ್ಲಿ ಇತ್ತು, DC ಇದ್ರು, ತಹಸೀಲ್ದಾರ್ AC ಅವ್ರು ಇದ್ರು, ಎಲೆಕ್ಷನ್ ನಡೆಸೋರೆಲ್ಲ ಜನರಿದ್ರು, ಪೊಲೀಸ್ ಇದ್ರು. ಅವಾಗ ಯಾವ್ದು ದುಡ್ಡು ಯಾಕೆ ಹಿಡಿದಿಲ್ಲ? ಇವಾಗ ಬಂದು ನಮ್ಮ ನಾಯಕರನ್ನೆಲ್ಲ, ನಮ್ಮ ರೆಪ್ರೆಸೆಂಟೇಟಿವ್ಸ್ ಎಲ್ಲ ಹೆದರಸಕ್ಕೆ ಇವೆಲ್ಲ ED ರೇಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಯಾವುದೇ ತರ ನಾವು ಒಪ್ಪೋದಿಲ್ಲ. ನಾವು ಪಬ್ಲಿಕ್ ಕೋರ್ಟ್ ಅಲ್ಲಿ ಇದನ್ನು ತಗೊಂಡೋಗ್ತೀವಿ, ನಾವು ಜನರ ಮಧ್ಯದಲ್ಲಿ ಇನ್ನೊಂದು ತಗೊಂಡೋಗ್ತೀವಿ. ಇವರು ಏನು ED IT ಮತ್ತೆ CBI ದುರುಪಯೋಗ್ತಾ ಇದ್ದಾರೆ, ಅದು ಪದೇ ಪದೇ ನಾವು ಎಕ್ಸ್ಪೋಸ್ ಮಾಡೋ ಕೆಲಸ ಮಾಡ್ತಾ ಇದೀವಿ. ನಾವೇನ್ ಎಕ್ಸ್ಪೋಸ್ ಮಾಡೋದು, ಅದನ್ನು ಸುಪ್ರೀಂ ಕೋರ್ಟ್ ಅವರೇ ಹೇಳ್ಬಿಟ್ಟಿದ್ದಾರೆ. ಮೊನ್ನೆ ನನಗೆ ಅನ್ಸುತ್ತೆ 15-20 ದಿವಸ ಹಿಂದ್ಗಡೆ ಸುಪ್ರೀಂ ಕೋರ್ಟ್ ಅವರು ಅವರು ಯಾವ್ದೋ ಒಂದು ಕೇಸಲ್ಲಿ ಅವ್ರಿಗೆ ಹೇಳಿದ್ದಾರೆ, ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್ ಅಂದ್ಬಿಟ್ಟು EDಗೆ ಹೇಳಿದ್ದಾರೆ. ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್, ಯು ಶುಡ್ ಬಿ ವಿತಿನ್ ಯುವರ್ ಲಿಮಿಟ್, ವಿತಿನ್ ಯುವರ್ ಬೌಂಡ್ರೀಸ್ ಅನ್ನೋದು ಮಾತು ಸುಪ್ರೀಂ ಕೋರ್ಟ್ ಅವರು EDಗೆ ಹೇಳಿದ್ದಾರೆ. ಸೊ ಇವಾಗ ಅವರು ಕೈಗೊಂಬೆ ಆಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ನಮ್ದು ಟೈಮ್ ಬರುತ್ತೆ, ನಾವು ಅವಾಗ ಯಾವ ತರ ಇಂಪಾರ್ಷಿಯಲ್ ಆಗಿ ಕೆಲಸ ಮಾಡ್ಬೇಕು ಅವಾಗ ತೋರಿಸ್ತೀವಿ. UPI ಟೈಮಲ್ಲಿ ನಾವು ತೋರಿಸಿದೀವಿ. ಅವರು ಆರೋಪ ಮಾಡಿದ್ದಕ್ಕೆ ನಮ್ದೇ ಜನರ ಮೇಲೆ ನಾವು ಕೇಸಸ್ ಹಾಕಿದೀವಿ. ನಾವು ಸರ್ಕಾರದಲ್ಲಿ ಇದ್ದಾಗ ನಾವು ಕೇಸಸ್ ಹಾಕಿದೀವಿ. ಇವ್ರ ಸರ್ಕಾರ ಇದ್ದಾಗ ಅವ್ರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. CBI ಕೋರ್ಟ್ 2G ಸ್ಕ್ಯಾಮ್ ಅಲ್ಲಿ ರಾಜಾಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ. ಮನಮೋಹನ್ ಸಿಂಗ್ ಅವರಿಗೆ ಕೋಲ್ ಸ್ಕ್ಯಾಮ್ ಅಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ. ಕ್ಲೀನ್ ಚಿಟ್ ಸಿಕ್ಕಿದಾಗ ನಾವು ಸರ್ಕಾರದಲ್ಲಿ ಇರಲಿಲ್ಲ, ಅವ್ರ ಸರ್ಕಾರದಲ್ಲಿ ಇದ್ದಾಗ ನಮಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಬಟ್ ನಮ್ಮ ಸರ್ಕಾರದಲ್ಲಿ ಇದ್ದಾಗ ನಾವು ಅವ್ರ ಮೇಲೆ ಕೇಸಸ್, ನಮ್ಮ ಜನ ಮೇಲೆ ನಾವೇ ಕೇಸಸ್ ಹಾಕಿದ್ದೀವಿ. ಈ ತರ ಸರ್ಕಾರ ಕೆಲಸ ಮಾಡಬೇಕು. ನೀವೆಲ್ಲ ಮಾಧ್ಯಮದವ್ರು ಇಲ್ಲಿದ್ದೀರಾ. ಲಾಸ್ಟ್ 10 years ಅಲ್ಲಿ 44 ಕೇಸಸ್ ಮೀಡಿಯಾ ಹೌಸಸ್ ಮೇಲೆ ಆಗಿದೆ. ED ರೇಟ್ಸ್ ಆಗಿದೆ, IT ರೇಟ್ಸ್ ಆಗಿದೆ. 44 ಮೀಡಿಯಾ ಹೌಸಸ್ ಮೇಲೆ ಆಗಿದೆ. 18 ಜರ್ನಲಿಸ್ಟ್ ಮನೆಗಳಲ್ಲಿ ED ರೇಟ್ಸ್ ಆಗಿದೆ. ಇವ್ರು ಯಾರಿಗೆ ಬಿಡಲ್ಲ. ನೀವು ಅವ್ರ ಪರವಾಗಿ ಮಾತಾಡಲಿಲ್ಲ ಅಂದ್ರೆ ನಿಮ್ಮ ಮೇಲೆ ಇವ್ರು ರೇಟ್ ಮಾಡೋರು. ನಿಮ್ ಮೀಡಿಯಾ ಹೌಸಸ್ ಅವ್ರ ಪರವಾಗಿ ಡಿಬೇಟ್ಸ್ ನಡೆಸಿಲ್ಲ, ಅವ್ರು ಹೇಳ್ತಿರೋ ಅಜೆಂಡಾ ಟಿವಿಗಳಲ್ಲಿ ನಡೆಸಿಲ್ಲ ಅಂದ್ರೆ ನಿಮಗೂ ಬೀಳೋದಿಲ್ಲ ಇವರು. ಈ ಲಾಸ್ಟ್ 10 years ಅಲ್ಲಿ ಅದೂ ಆಗಿದೆ, ನೋಡಿದ್ದೀವಿ. ರಾಜಸ್ಥಾನ ಎಲೆಕ್ಷನ್ ಮುಂಚೆ 44 ರೇಟ್ಸ್, ಕರ್ನಾಟಕ ಎಲೆಕ್ಷನ್ ಮುಂಚೆ 83 ರೇಟ್ಸ್, ಮಹಾರಾಷ್ಟ್ರ ಎಲೆಕ್ಷನ್ ಮುಂಚೆ 118 ರೇಟ್ಸ್. ಅದೇ ಎಲೆಕ್ಷನ್ ಬಂದ ತಕ್ಷಣ ಅಪೋಸಿಷನ್ ಪಾರ್ಟಿಯಲ್ಲಿ ಯಾರು MLAs MPs ಕ್ಯಾಂಡಿಡೇಟ್ ಆಗೋ ಚಾನ್ಸಸ್ ಇತ್ತು, ಅವ್ರ ಮನೆಗೆಲ್ಲ ರೇಟ್ಸ್. ಯಾಕಂದ್ರೆ ಅವ್ರಿಗೆ ರೇಟ್ ಮಾಡಿ, ಅವ್ರಿಗೆ ಬದನಾಮ್ ಮಾಡಿ
ಅವರು ಅಷ್ಟಿಷ್ಟು ದುಡ್ಡು ಇದ್ದಿರೋದು ಲೀಗಲಿ ಏನ್ ಖರ್ಚು ಮಾಡ್ಬೇಕು ಆ ದುಡ್ಡು ಕೂಡ ಕಾನ್ಫಿಸ್ಕೇಟ್ ಮಾಡ್ಕೊಂಡು ತಗೊಂಡು ಹೋಗೋ ಕೆಲಸ ಇವರೆಲ್ಲ ಮಾಡಿದ್ದಾರೆ. ಸೊ ಇದು ಎಷ್ಟೇ ಇವ್ರು ಮಾಡಿದ್ರು ಕೂಡ ಜನರು ನಮ್ಮ ಪರವಾಗಿ ಇರ್ತಾರೆ. ಕರ್ನಾಟಕದಲ್ಲಿ ನಮ್ಮ ಶಾಸಕರು ಯಾರು ಹೆದರಲ್ಲ, ಕಾಂಗ್ರೆಸ್ ಪಾರ್ಟಿನೂ ಹಿಂಜರಿಯಲ್ಲ, ಹೆದರೋದು ಇಲ್ಲ. ಅವ್ರು ಎಷ್ಟೇ ಸಿದ್ದರಾಮಯ್ಯ ಅವ್ರ ಮೇಲೆ ಆಗ್ಲಿ, ಡಿ ಕೆ ಶಿವಕುಮಾರ್ ಸಾಹೇಬ್ರು ಅವ್ರ ಮೇಲೆ ಆಗ್ಲಿ, ಸಿದ್ದರಾಮಯ್ಯ ಸಾಹೇಬ್ರು ಅವ್ರ ಮೇಲೆ ಆಗ್ಲಿ, ಖರ್ಗೆ ಸಾಹೇಬ್ರು ಅವ್ರ ಮೇಲೆ ಆಗ್ಲಿ, ಮತ್ತೆ ಎಲ್ಲಾ ನಮ್ಮ ನಾಯಕರ ಮೇಲೆ ಎಷ್ಟೇ ಅವ್ರ ಆರೋಪಗಳು ಮಾಡ್ಕೊಂತ ಇರ್ಲಿ, ನಾವು ಗ್ಯಾರಂಟಿ ಬಡವರಿಗೋಸ್ಕರ ಏನ್ ಗ್ಯಾರಂಟೀಸ್ ಕೊಡ್ತಾ ಇದೀವಿ, ಅವ್ರಿಗೋಸ್ಕರ ಏನ್ ಕೆಲಸ ಮಾಡ್ತಾ ಇದೀವಿ, ಅವರಿಗೆ ಒಂದು ನ್ಯಾಯ ಕೊಡಿಸ್ಬೇಕಂದ್ಬಿಟ್ಟು ನಾವೇನ್ ಹೋರಾಟ ಮಾಡ್ತಾ ಇದೀವಿ ಅದು ಮುಂದೆ ಮಾಡ್ತಾನೆ ಇರ್ತೀವಿ. ಮಂಗಳೂರಲ್ಲಿ ಕೋಮುಗಲ್ಬೆ, ಇಲ್ಲಿ ರೇಟ್ಸ್, ಇನ್ನೊಂದ್ ಕಡೆ ಇನ್ನೊಂದ್ ತರ ಗಲಾಟೆಗಳು ಮಾಡಿಸೋದು, ಇವೆಲ್ಲ ಷಡ್ಯಂತ್ರಗಳು ಇವೆಲ್ಲ ಮಾಡ್ತಾ ಇದ್ದಾರೆ. ಇದೆಲ್ಲ ನಡೆಯಲ್ಲ. ಮುಂದಿನ ಎಲೆಕ್ಷನ್ ನಲ್ಲಿ ನಾವೇನು ಇವಾಗ ಕೆಲಸ ಮಾಡ್ತಾ ಇದೀವಿ, ಆ ಎಲೆಕ್ಷನ್ ನಮ್ಮ ಮೇಲೆ ಮುಂದೆ ಕೂಡ ನಾವು ಗೆದ್ದು ಬರ್ತೀವಿ ಅಂತ ಮಾತು ಹೇಳಿ, ಮತ್ತೊಂದ್ಸಲ ಈ ಎಲ್ಲಾ ನಾಯಕರು, ಎಲ್ಲ MLAs MP ಯಾರು ವಿರೋಧ ಇವೆಲ್ಲ ಕಾನ್ಸ್ಪಿರಸಿ ಆಗಿದ್ರೆ ಆಗ್ತಾ ಇದೆ, ಅವ್ರ ಜೊತೆಗೆ ಕಾಂಗ್ರೆಸ್ ಪಕ್ಷ ನಿಂತಿದೆ ಅಂತೇಳಿ ನಾನು ಮಾತನ್ನು ಮುಗಿಸ್ತಿದ್ದೇನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.